ಸೊ ನೀವು ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಆಗಬೇಕಂದ್ರೆ ನಿಮ್ಮ ಹಿಂದೆ ಒಂದು ಸ್ಟ್ರಾಂಗ್ ಆಗಿ ಗೋಲ್ ಇರಬೇಕು. ಆ ಗೋಲ್ನ ಅಚೀವ್ ಮಾಡೋಕ್ಕೆ ನಿಮ್ಮ ಹತ್ರ ಕನ್ವಿಕ್ಷನ್ ಆಗಿರ್ಬೋದು, ಡೆಡಿಕೇಶನ್ ಆಗಿರ್ಬೋದು ಆ್ಯಂಡ್ ಪ್ಯಾಷನ್, ಅದ್ರ ಜೊತೆಗೆ ಟೈಮ್ನ ಕೂಡ ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೆಜಾರಿಟಿ ಆಫ್ ಪೀಪಲ್ಸ್ಗಳು ಅವರ ಟೈಮ್ನ ಅವ್ರು ಏನು ಮಾಡ್ತಾರೆ, ಬಿಗ್ ಬಾಸ್ ನೋಡೋ ಮುಖಾಂತರ ಎಂಟರ್ಟೈನ್ಮೆಂಟಿಗೋಸ್ಕರ ಟೈಮ್ನ ಸ್ಪೆಂಡ್ ಮಾಡ್ತಾರೆ. ಅದೇ ಒಂದು ಎಂಟರ್ಟೈನ್ಮೆಂಟನ್ನು ನೀವು ಕೆಲವೊಂದು ಮೂವಿ ನೋಡೋ ಮುಖಾಂತರ ನೀವು ಎಂಟರ್ಟೈನ್ಮೆಂಟ್ ಜೊತೆಗೆ ಕೆಲವೊಂದು ರಿಯಲ್ ಎಕ್ಸ್ಪೀರಿಯನ್ಸ್ನ ಗೇನ್ ಮಾಡ್ತಾ ಹೋಗ್ಬೋದು. ಆ ಮೂವೀಸ್ ಯಾವುದು ಅಂತ ಹೇಳಿದ್ರೆ ದಿ ಸೋಷಲ್ ನೆಟ್ವರ್ಕ್. ಈ ಮೂವಿನ ನೀವು ನೋಡಿದ್ರೆ ಸೊ ಮಾರ್ಕ್ ಜುಕರ್ಬರ್ಗು ಯಾವ ಥರ ಒಂದು ಫೇಸ್ಬುಕ್ ಕಂಪ್ನಿನ ಝೀರೋಯಿಂದ ಒಂದು ದೊಡ್ಡ ಕಂಪನಿಯಾಗಿ ಬೆಳೆಸಿದ್ರು, ಅದ್ರ ಬಗ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಸಿಗುತ್ತೆ. ಮತ್ತು ಬಿಸ್ನೆಸ್ ಅನ್ನೋದು ಯಾವ ಥರ ವರ್ಕ್ ಆಗುತ್ತೆ ಒಂದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ದ ಸೆಕೆಂಡ್ ಮೂವಿ ಯಾವ್ದು ಅಂತ ಹೇಳಿದ್ರೆ ದ ಫೌಂಡರ್ ಅಂತ ಕರಿತೀವಿ. ಈ ಮೂವಿನ ನೋಡಿದ್ರೆ ಸೊ ಈಗ ನಾವು ಯೂಶಲಿ ಪಿಜ್ಜಾ ಮತ್ತು ಬರ್ಗರ್ನ ಜಾಸ್ತಿ ತಿಂತೀವಿ. ಸೊ ಬರ್ಗರ್ ಅಂತ ಹೇಳಿದ ತಕ್ಷಣ ನಿಮ್ಮ ಮೈಂಡಲ್ಲಿ ಬರೋದು ಮೆಕ್ಡೊನಾಲ್ಡ್ಸು. ಈ ಮೆಕ್ಡೊನಾಲ್ಡ್ಸು ಒಂದು ಚಿಕ್ಕ ಬರ್ಗರಿಂದ ಯಾವ ಥರ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ಎಂಪೈರ್ನ ಬಿಲ್ಡ್ ಮಾಡಿದೆ ಅಂತೇಳಿ ಒಂದು ಐಡಿಯಾ ಸಿಗುತ್ತೆ. ಸೊ ಥರ್ಡ್ ಮೂವಿ ದ ವುಲ್ಫ್ ಆಫ್ ವಾಲ್ ಸ್ಟ್ರೀಟ್ ಅಂತ ಕರಿತೀವಿ. ಈ ಮೂವಿ ನೀವು ನೋಡಿದ್ರೆ ಡ್ಯಾಮ್ ಶೋರ್ ಮನಿ ಮತ್ತು ಮೈಂಡ್ ಸೆಟ್ ಬಗ್ಗೆ ತಿಳಿಸ್ಕೊಡುತ್ತೆ. ನೆಕ್ಸ್ಟು ನಿಮ್ಮ ಒಂದು ಕನಸು ಏನಿದೆ, ಆ ಕನಸು ನಾವು ಬರೀ ಕನಸಾಗಿ ಇಟ್ಕೊಂಡಿರ್ತೀವಿ, ಅದನ್ನು ರಿಯಲಿಟಿಯಾಗಿ ಯಾವ ಥರ ಅಚೀವ್ಮೆಂಟ್ ಮಾಡ್ಬೋದು ಅದ್ರ ಬಗ್ಗೆ ನಮಗೆ ಒಂದು ಕ್ಲಿಯರ್ ಕಟ್ ಡೈರೆಕ್ಷನ್ ತಿಳಿಸ್ಕೊಡುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಈಸ್ ದಿ ಬಿಗ್ ಶಾಟ್. ಈ ಮೂವಿ ಒಬ್ಬ ಮೈಕಲಿ ಬರಿ ಅನ್ನೋ ಫಂಡ್ ಮ್ಯಾನೇಜರ್ ಬಗ್ಗೆ ತಿಳಿಸ್ಕೊಡುತ್ತೆ. ಸೊ 2008 ಮತ್ತು 9 ಹೌಸಿಂಗ್ ಮಾರ್ಕೆಟ್ ಈ ಬೀಳೋದನ್ನ ಪ್ರಿಡಿಕ್ಷನ್ ಮಾಡಿಬಿಟ್ಟು ಅವ್ನು ಶಾರ್ಟ್ ಮಾಡಿದ್ದ. ಈ ಮೂವಿ ಕಂಪ್ಲೀಟ್ ಆಗಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇರುತ್ತೆ, ತುಂಬ ಫೇಮಸ್ ಆಗಿದೆ. ಈ ಮೂವಿ ನೀವು ಏನಾದರೂ ನೋಡಿದ್ರೆ ನೀವು ಥಿಂಕ್ ಮಾಡೋ ರೀತಿ, ಆಲೋಚನೆಗಳು, ಸೊ ನಿಮ್ಮ ಥಿಂಕಿಂಗ್ ಲೆವೆಲ್ಲು, ರಿಸ್ಕ್ ಆಗಿರ್ಬೋದು, ಯಾವ ಥರ ವರ್ಕ್ ಆಗುತ್ತೆ ಕಂಪ್ಲೀಟ್ ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಹಾಗಾದರೆ ನಿಮ್ಮ ಫೇವ್ರೆಟ್ ಮೂವಿ ಯಾವುದು ಜಸ್ಟ್ ಕಮೆಂಟಲ್ಲಿ ತಿಳಿಸಿ.